ಅಬ್ಬಾ ಎಂಥ ಘೋರ! ಸಲಿಂಗ ಕಾಮಕ್ಕೆ ಕಂದನ ಬಲಿಕೊಟ್ಟ ಕ್ರೂರಿ. ಭಾರತಿ ಜೊತೆ ಸುಮಿತ್ರಾ ಸಲಿಂಗ ಪ್ರೇಮ, 5 ತಿಂಗಳ ಹಸುಗೂಸು ಬಲಿ. ವಾಟ್ಸಪ್ ಚಾಟಿಂಗ್, ಮಗು ಕೊಲ್ಲೋಕೆ ಪ್ಲಾನ್. 5 ತಿಂಗಳ ಮಗುವನ್ನ ಕೊಂದ ಆರೋಪದ ಮೇಲೆ ಸಲಿಂಗ ಜೋಡಿಯನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ತಮಿಳುನಾಡಿನಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದ್ದು, 25 ವರ್ಷದ ಯುವತಿ ತನ್ನ ಸಲಿಂಗಿ ಜೊತೆಗಾತಿಯೊಂದಿಗೆ ಸೇರ್ಕೊಂಡು ಮಗುವನ್ನ ಹತ್ಯೆ ಮಾಡೋ ಮೂಲಕ ನೀಚ ಕೃತ್ಯವನ್ನ ಎಸಗಿದ್ದಾಳೆ. ನವೆಂಬರ್ 2ರಂದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಕೆಳಮಂಗಲಂನಲ್ಲಿ ಈ ಘಟನೆ ನಡೆದಿದ್ದು, ಜನರು ಬೆಚ್ಚಿಬಿದ್ದಿದ್ದಾರೆ. ಕೆಳಮಂಗಲ ಸಮೀಪದ ಚಿನ್ನತಿ ಗ್ರಾಮದ ಎಸ್ ಭಾರತಿ ಹಾಗೆ ಆಕೆಯ ಸಲಿಂಗಿ ಜೊತೆಗಾತಿ ಅದೇ ಗ್ರಾಮದ 22 ವರ್ಷದ ಸುಮಿತ್ರಾ ಎಂಬಾಕೆಯನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಆರೋಪಿ ಭಾರತಿಯು ಸುರೇಶ್ ಎಂಬಾತನನ್ನ ಮದುವೆಯಾಗಿದ್ದು, ಇವರಿಗೆ 3 ಮಕ್ಕಳಿದ್ರು. 5 ಮತ್ತು 3 ವರ್ಷದ ಹೆಣ್ಣು ಮಕ್ಕಳು ಹಾಗೆ ಮೃತಪಟ್ಟಂತಹ ಮಗು 5 ತಿಂಗಳ ಗಂಡು ಮಗು ಧ್ರುವನ್ ಎಂದು ಪೊಲೀಸರು ವಿವರಿಸಿದ್ದಾರೆ. ಭಾರತಿಯು ಅದೇ ಗ್ರಾಮದ ಸುಮಿತ್ರಾ ಎಂಬಾಕೆ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ಲು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ವಿಚಾರ ತಿಳಿದ ಕೂಡಲೇ ಪತಿ ಸುರೇಶ್ ಕೋಪಗೊಂಡಿದ್ದಾರೆ. ಇದು ಗಂಡ ಹೆಂಡತಿಯ ನಡುವೆ ಜಗಳಕ್ಕೆ ಕೂಡ ಕಾರಣ ಆಗಿದೆ. ಇದರಿಂದ ಈ ದಂಪತಿಯ ಮಕ್ಕಳನ್ನ ಸುರೇಶ್ ಸಹೋದರಿ ನೋಡ್ಕೊಳ್ತಾ ಇದ್ರು. ಪತಿ ಪತ್ನಿ ನಡುವೆ ಭಿನ್ನಾಭಿಪ್ರಾಯ ತೀವ್ರವಾಗ್ತಿದ್ದಂತೆ ಭಾರತಿ ಗಂಡನ ಮನೆಯನ್ನ ಬಿಟ್ಟು ತನ್ನ ತವರು ಮನೆ ಕುಂತುಮಾರನಪಲ್ಲಿ ಗ್ರಾಮಕ್ಕೆ ತೆರಳಿದ್ದಾಳೆ. ಕೊನೆಗೆ ಕುಟುಂಬಸ್ಥರು ಮಧ್ಯಸ್ಥಿಕೆಯನ್ನ ನಡೆಸಿ ಆಕೆಯನ್ನ ಮತ್ತೆ ಗಂಡನ ಮನೆಗೆ ಕಳಿಸಿಕೊಡಲಾಗಿದೆ. ಮತ್ತೆ ಪತಿ ಮನೆಗೆ ಬಂದಂತಹ ಭಾರತಿ ಮಾಡಿದ್ದಾದ್ರೂ ಏನು, ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಮಗುವನ್ನ ಉಸಿರುಗಟ್ಟಿಸಿ ಕೊಂದಿದ್ದಾಳೆ. ನಂತರ ಮನೆಗೆ ಬಂದಂತಹ ಪತಿ ಹಾಗೆ ಮನೆಯವರಿಗೆ ಮಗು ಉಸಿರುಗಟ್ಟಿ ಮೃತಪಟ್ಟಿದೆ ಅಂತ ನಂಬಿಸಿದ್ದಾಳೆ. ಇದನ್ನ ನಂಬಿದಂತಹ ಕುಟುಂಬಸ್ಥರು ಸಹ ಮಗುವಿನ ಮೃತದೇಹದ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ. ಆದರೆ ಏನೋ ಸರಿಯಿಲ್ಲ ಅಂತ ಅನುಮಾನಗೊಂಡಂತಹ ಪತಿ ಸುರೇಶ್ ಮಂಗಳವಾರದಂದು ಕೆಳಮಂಗಲಂ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಮಗು ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಪರಿಶೀಲನೆಯನ್ನ ನಡೆಸಿ ತನಿಖೆ ಕೂಡ ಆರಂಭ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಭಾರತೀಯ ಮಗುವನ್ನ ಕೊಂದಿದ್ದಾಳೆ ಅನ್ನೋದು ಸಹ ತಿಳಿದು ಬಂದಿದೆ. ಮಗುವನ್ನ ಕೊಲ್ಲೋದಕ್ಕೆ ಆಕೆಯ ಸಲಿಂಗಿ ಜೋಡಿ ಸುಮಿತ್ರಾ ಕೂಡ ಕುಮ್ಮಕ್ಕನ್ನ ನೀಡಿದ್ದಾಳೆ ಅನ್ನೋದು ಸಹ ತನಿಖೆಯಿಂದ ತಿಳಿದು ಬಂದಿದೆ. ಕೂಡಲೇ ಕ್ರಮವನ್ನು ಕೈಗೊಂಡಂತಹ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಅವರಿಬ್ಬರ ಮೊಬೈಲ್ ಫೋನ್ಗಳನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ಭಾರತಿ ಹಾಗೆ ಸುಮಿತ್ರಾಳು ಮಗುವನ್ನು ಕೊಲ್ಲುವಂತಹ ಬಗ್ಗೆ ಮಾಡಿರುವಂತಹ ಮೆಸೇಜ್ ಹಾಗೆ ಮಗು ಮೃತಪಟ್ಟಂತಹ ನಂತರ ಅದರ ದೇಹದ ಫೋಟೋವನ್ನು ಸಹ ಹಂಚಿಕೊಳ್ಳಲಾಗಿದೆ. ಆರೋಪಿಗಳಾದಂತಹ ಭಾರತಿ ಹಾಗೂ ಸುಮಿತ್ರಾಳ ಫೋಟೋ ಹಾಗೆ ವಿಡಿಯೋಗಳನ್ನು ಸಹ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಂಧಿತರಾಗಿರುವಂತಹ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ.